ಕೂದಲು ಉದ್ದವಾಗಿ, ದಪ್ಪವಾಗಿ, ಕಪ್ಪಾಗಿ ಮತ್ತೆ ಹೇರ್ ಫಾಲ್ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ. ಈ ಹೇರ್ ಕಲರ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಯಾವ ಥರ ರೆಡಿ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ಟವ್ ಮೇಲೆ ಒಂದು ಕಬ್ಬಿಣದ ಬಾಣಲಿ ಇಟ್ಕೊಂಡಿದ್ದೀನಿ. ಕಬ್ಬಿಣದ ಬಾಣಲಿಯಲ್ಲೇ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಅದಕ್ಕೆ ನಾನು ಸೀಗೆಕಾಯಿನ ಹಾಕ್ಕೊಂಡಿದ್ದೀನಿ. ಸೀಗೆಕಾಯಿ ಇಲ್ಲ ಅಂದರೆ ಸೀಗೆಕಾಯಿ ಪುಡಿನ ಕೂಡ ಯೂಸ್ ಮಾಡ್ಬೋದು. ಇದು ರೀಟಾಕಾಯಿ. ರೀಟಾಕಾಯಿ ನೀವು ಯೂಸ್ ಮಾಡೋದ್ರಿಂದ ಕೂದಲು ಉದುರೋದು ಮತ್ತು ಸಾಫ್ಟ್ ಆಗುತ್ತೆ ಮತ್ತು ಶಾಂಪು ಕೂಡ ಯೂಸ್ ಮಾಡ್ಬೋದು. ಮನೆಯಲ್ಲೇ ನ್ಯಾಚುರಲ್ ಆಗಿ ರೀಟಾಕಾಯಿ ಇದ್ದರೆ ನೀವು ಶಾಂಪು ರೆಡಿ ಮಾಡ್ಕೋಬೋದು ಮತ್ತು ಕಂಡೀಷ್ನರ್ ಕೂಡ ರೆಡಿ ಮಾಡ್ಕೋಬೋದು. 1 ಟೇಬಲ್ ಸ್ಪೂನು ನಾನು ನೆಲ್ಲಿಕಾಯಿ ಪುಡಿ ಹಾಕ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಪುಡಿ ಇಲ್ಲ ಅಂದರೆ ನೆಲ್ಲಿಕಾಯಿ ಪೀಸ್ ಇದ್ದರೂ ಕೂಡ ಹಾಕೋಬೋದು. ಇಲ್ಲ ನೆಲ್ಲಿಕಾಯಿನೂ ಕೂಡ ಒಣಗಿಸಿರುವ ನೆಲ್ಲಿಕಾಯಿನೂ ಕೂಡ ಹಾಕೋಬೋದು. ನೆಲ್ಲಿಕಾಯಿ ಪುಡಿ ಹಾಕೊಂಡ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಂಡಿದ್ದೀನಿ. ನಾನು ಇದರಲ್ಲಿ 2 ಟೀ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಕೂದಲು ಕೂಡ ರಫ್ ಆಗ್ತಾ ಇದ್ರೂ ಕೂಡ ಸಾಫ್ಟ್ ಆಗುತ್ತೆ. ಇದು ಈರುಳ್ಳಿ ಸಿಪ್ಪೆ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ಕಲರ್ ಬರುತ್ತೆ ನಿಮಗೆ. ಕೂದಲು ನ್ಯಾಚುರಲ್ ಆಗಿ ಹೇರ್ ಕಲರು ಆಗುತ್ತೆ. ಈ ಕಲರು ತುಂಬ ಕಪ್ಪಾಗಲ್ಲ, ಮೀಡಿಯಮ್ ಆಗಿ ಕಪ್ಪಾಗುತ್ತೆ, ಓವರಾಗಿ ಕಪ್ಪಾಗಲ್ಲ. ಈ ಥರ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಈ ಲಿಕ್ವಿಡ್ನ ಚೆನ್ನಾಗಿ ಕುದಿಸ್ಕೋಬೇಕು. ನಾನು ಏನು ಹಾಕ್ಕೊಂಡಿದ್ದೀನಿ, ನೆಲ್ಲಿಕಾಯಿ ಪುಡಿ, ಈರುಳ್ಳಿ ಸಿಪ್ಪೆ, ರೀಟಾಕಾಯಿ ಮತ್ತು ಸೀಗೆಕಾಯಿನ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದಿಸ್ಕೊಂಡು ಒಂದು ಗಟ್ಟಿ ಲಿಕ್ವಿಡ್ ಆಗುತ್ತೆ, ಅಲ್ಲಿ ತನಕ ಕುದಿಸ್ಕೋಬೇಕು. ನೀವು ರೀಟಾಕಾಯಿ ಜಾಸ್ತಿಯಾಗಿ ಯೂಸ್ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಕೂದಲು ಉದ್ದವಾಗಿ ಬೆಳೆಯುತ್ತೆ, ದಪ್ಪವಾಗಿ ಕಪ್ಪಾಗಿ ಕೂಡ ಬೆಳೆಯುತ್ತೆ. ಮತ್ತು ಇದಕ್ಕೆ ನೀವು ಯಾವುದೇ ಶಾಂಪು ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಈ ಕಲರ್ ರೆಡಿ ಮಾಡಿ ಹಾಕ್ಕೊಂಡ್ರೆ ಇದನ್ನ ಹಾಕ್ಕೊಂಡ್ರೆ ನಿಮಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗುತ್ತೆ, ಸಾಫ್ಟ್ ಆಗುತ್ತೆ. ನಿಮಗೆ ಕೂದಲು ರಫ್ ಆಗ್ತಿದೆ ಅಂದರೆ ಈ ಥರ ರೆಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇದರ ಏನು ರೀಟಾಕಾಯಿನೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ. ಕಪ್ಪಾಗಿ ತಿಕ್ಕಾಗಿರುವ ಲಿಕ್ವಿಡ್ ರೆಡಿಯಾಗಿದೆ. ಇದು ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ. ತಿರುಗಿಸ್ಕೊಂಡು ಏನು ರೀಟಾಕಾಯಿ ಇದೆಯಲ್ವಾ, ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಅದರಲ್ಲಿರುವ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಇವಾಗ ಚೆನ್ನಾಗಿ ತಣ್ಣಗಾದ್ಮೇಲೆ ಬೇರೆ ಒಂದು ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ. ಇದನ್ನು 15 ದಿವಸಕ್ಕೊಂದ್ಸರಿ ನೀವು ಕಲರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇರೆ ಕಲರ್ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ರೀಟಾಕಾಯಿನ ನಾವು ಶಾಂಪು ಕೂಡ ಮನೆಯಲ್ಲೇ ಮಾಡ್ಕೋಬೋದು, ಕಂಡೀಷ್ನರ್ ಕೂಡ ಮನೆಯಲ್ಲೇ ರೀಟಾಕಾಯಿಯಿಂದ ರೆಡಿ ಮಾಡ್ಕೋಬೋದು. ಈ ರೀಟಾಕಾಯಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಒಂದು ಸಿಲ್ಕಿ ಹೇರ್ ಆಗುತ್ತೆ. ಅಷ್ಟು ಚೆನ್ನಾಗಿ ಕೂದಲು ಕೂಡ ಬೆಳೆಯುತ್ತೆ. ಕೂದಲು ಉದುರ್ತಾ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇವಾಗ ನೋಡಿ, ಏನು ನಾನು ಕುದಿಸ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಈ ಥರ ಹಿಂಡ್ಕೊಂಡ್ರೆ ಅದ್ರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ಅದರಿಂದ ಚೆನ್ನಾಗಿ ಹಿಂಡ್ಕೋಬೇಕು. ಈ ಲಿಕ್ವಿಡನ್ನ ನೀವು ನಿಮಗೆ ಕೂದಲು ಎಷ್ಟಿದೆ ಅಷ್ಟು ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಲಿಕ್ವಿಡ್ನ ಹಾಗೆ ಕೂಡ ಯೂಸ್ ಮಾಡ್ಬೋದು ನಾವು. ಇದಕ್ಕೆ ನಾನು ಒಂದು ಸೇಮ್ ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಮೆಹಂದಿ ಪುಡಿನ ನ್ಯಾಚುರಲ್ ಆಗಿರುವಂತಹ ಮೆಹಂದಿನ ಯೂಸ್ ಮಾಡಿ. ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಮೆಹಂದಿ ಪುಡಿ ಕೇಳಿದ್ರೆ ಅಲ್ಲಿಂದ ತಂದು ಹಾಕ್ಕೊಂಡು ಮಾಡಿಕೊಂಡ್ರೆ ಆಯುರ್ವೇದಿಕ್ ಶಾಪಲ್ಲಿ 100% ನ್ಯಾಚುರಲ್ ಮೆಹಂದಿ ಪುಡಿ ಸಿಗುತ್ತೆ. ಇದನ್ನು ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಕೂದಲು ಉದ್ದ ಇರುವವರು ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಇರುವವರು ಕಡಿಮೆ
ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರಬಾರ್ದು. ನಾನು ಸ್ವಲ್ಪ ಮೆಹಂದಿ ಪುಡಿನ ಜಾಸ್ತಿನೇ ತೊಗೊಂಡಿದ್ದೀನಿ. ಫುಲ್ ನಾನು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಕೂಡ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಫುಲ್ ಕೂದಲಿಗೆ ಬೇಡ, ನಿಮಗೆ ಬಿಳಿ ಕೂದಲು ಎಷ್ಟಿದೆಯೋ ಅಷ್ಟಕ್ಕೆ ಆದರೆ ಸ್ವಲ್ಪ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಹಾಕೋಬೋದು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 3 ಗಂಟೆ ಹಾಗೆ ಮುಚ್ಚಿಟ್ಕೋಬೇಕು. 3 ಗಂಟೆ ಆದಮೇಲೆ ನೀವು ಹಾಕೊಳ್ಳೋದ್ರಿಂದ ಒಂದು ಕಲರ್ ಬರುತ್ತೆ. ತುಂಬ ಕಪ್ಪಾಗೋದಿಲ್ಲ, ಮೀಡಿಯಮ್ ಕಪ್ಪಾಗುತ್ತೆ. ಇದನ್ನು ಹಾಕ್ಕೊಂಡು ನೀವು ಒಂದು 2.5 ಗಂಟೆ ಬಿಟ್ಟು ನೀವು ಬರೀ ನೀರಲ್ಲಿ ತೊಳ್ಕೊಳ್ಳಿ. ತುಂಬ ಚೆನ್ನಾಗಿ ಕೂದಲು ಸಾಫ್ಟ್ ಆಗುತ್ತೆ. ನೀವು ನೆಕ್ಸ್ಟ್ ಡೇ ನೋಡಿದ್ರೆ ಕೂದಲದ್ದು ತುಂಬ ಸಾಫ್ಟ್ ಆಗುತ್ತೆ. ಇವಾಗ ತಲೆಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ಕೂದಲು ತುಂಬ ಬಿಳಿ ಕೂದಲು ಇಲ್ಲ, ಜಾಸ್ತಿಯಾಗಿಲ್ಲ. ಸ್ವಲ್ಪ ಸೆಂಟ್ರಲ್ಲಿ ಫ್ರಂಟಲ್ಲಿ ಮಾತ್ರ ಇರೋದ್ರಿಂದ ನಾನು ಫುಲ್ ಕೂದಲಿಗೆ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು 2ರಿಂದ 3 ಗಂಟೆ ಬಿಟ್ಟರೂ ಕೂಡ ಚೆನ್ನಾಗಿ ಕಲರ್ ಆಗುತ್ತೆ, ಸಾಫ್ಟ್ ಆಗುತ್ತೆ ಕೂದಲು. ಇವಾಗ ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಬರೀ ನೀರಲ್ಲಿ ತೊಳ್ಕೊಬೇಕು. ಬರೀ ನೀರಲ್ಲಿ ಆದಮೇಲೆ ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಶಾಂಪು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.